ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಾಣಿ ಡೇಟು 22/12/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುಬನ್ ಮಕ್ಕಳೇ, ತಂದೆಯು ಯಾರಾಗಿದ್ದಾರೆ, ಹೇಗಿದ್ದಾರೆ, ಅವರನ್ನು ಅದೇ ರೀತಿ ಯಥಾರ್ಥವಾಗಿ ಅರಿತುಕೊಂಡು ನೆನಪು ಮಾಡಿ ಇದಕ್ಕಾಗಿ ತಮ್ಮ ಬುದ್ಧಿಯನ್ನು ವಿಶಾಲ ಮಾಡಿಕೊಳ್ಳಿ. ಪ್ರಶ್ನೆ: ತಂದೆಗೆ ಬಡವರ ಬಂಧು ಎಂದು ಏಕೆ ಹೇಳಲಾಗಿದೆ? ಉತ್ತರ: ಏಕೆಂದರೆ ಈ ಸಮಯದಲ್ಲಿ ಇಡೀ ಪ್ರಪಂಚವು ದಲಿತ ಅರ್ಥಾತ್ ದುಃಖಿಯಾಗಿ ಬಿಟ್ಟಿದೆ. ಆದ್ದರಿಂದ ಎಲ್ಲರನ್ನೂ ದುಃಖದಿಂದ ಬಿಡಿಸಲು ತಂದೆಯು ಬಂದಿದ್ದಾರೆ. ಬಾಕಿ ಯಾರ ಮೇಲೂ ದಯೆ ಬಂದು ವಸ್ತ್ರಗಳನ್ನು ಕೊಡುವುದು, ಹಣ ಇತ್ಯಾದಿಗಳನ್ನು ಕೊಟ್ಟು ಬಿಡುವುದು ಚಮತ್ಕಾರದ ಮಾತೇನಿಲ್ಲ. ಇದರಿಂದ ಯಾರೂ ಸಾಹುಕಾರರಾಗಿ ಬಿಡುವುದಿಲ್ಲ. ನಾನು ಕಾಡು ಜನರಿಗೆ ಹಣವನ್ನು ಕೊಟ್ಟು ಬಡವರ ಬಂಧು ಎಂದು ಕರೆಸಿಕೊಳ್ಳುತ್ತೇನೆ ಎಂದಲ್ಲ. ನಾನು ಬಡವರು ಅರ್ಥಾತ್ ಪತಿತರಿಗೆ, ಯಾರಲ್ಲಿ ಜ್ಞಾನವಿಲ್ಲವೋ ಅವರಿಗೆ ಜ್ಞಾನವನ್ನು ಕೊಟ್ಟು ಪಾವನರನ್ನಾಗಿ ಮಾಡುತ್ತೇನೆ. ಗೀತೆ: ಪ್ರಪಂಚವನ್ನು ಮರೆಯಲು ಇದು ಸಮಯವಾಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು ಗೀತೆಯನ್ನು ಕೇಳಿದ್ರಿ. ಮಕ್ಕಳಿಗೆ ತಿಳಿದಿದೆ, ಗೀತೆ ಅಂದರೆ ಹಾಡುಗಳನ್ನು ಪ್ರಪಂಚದ ಮನುಷ್ಯರು ಹಾಡಿದ್ದಾರೆ. ಶಬ್ದಗಳು ಬಹಳ ಚೆನ್ನಾಗಿವೆ. ಈ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ. ಮೊದಲು ಹೀಗೆ ತಿಳಿದುಕೊಳ್ಳುತ್ತಿರಲಿಲ್ಲ. ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಅವಶ್ಯವಾಗಿ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗುವುದು ಎಂಬ ಮಾತು ಕಲಿಯುಗಿ ಮನುಷ್ಯರಿಗೂ ಸಹ ಅರ್ಥವಾಗುವುದಿಲ್ಲ. ಕೇವಲ ಹಳೆಯ ಪ್ರಪಂಚವನ್ನು ಬಿಡಬೇಕಾಗಿದೆ ಎಂಬುದನ್ನಷ್ಟೇ ತಿಳಿದುಕೊಳ್ಳುತ್ತಾರೆ. ಆದರೆ ಇನ್ನೂ ಈ ಪ್ರಪಂಚದಲ್ಲಿ ಬಹಳಷ್ಟು ವರ್ಷಗಳು ಉಳಿದಿವೆ ಎಂದು ತಿಳಿದುಕೊಳ್ಳುತ್ತಾರೆ. ಹೊಸದರಿಂದ ಹಳೆಯದಾಗುವುದು ಎಂಬುದು ಅವರಿಗೆ ತಿಳಿದಿದೆ. ಆದರೆ ಸೃಷ್ಟಿಯ ಕಾಲಾವಧಿಯನ್ನು ಬಹಳ ಉದ್ದವಾಗಿ ಬರೆದಿರುವ ಕಾರಣ ಮರೆತು ಹೋಗಿದ್ದಾರೆ. ಈಗ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತದೆ. ಆದ್ದರಿಂದ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ ಎಂದು ನಿಮಗೆ ಈಗ ಸ್ಮೃತಿ ತರಿಸಲಾಗುತ್ತದೆ. ಮರೆಯುವುದರಿಂದ ಏನಾಗುವುದು? ನಾವು ಈ ಶರೀರವನ್ನು ಬಿಟ್ಟು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ. ಆದರೆ ಅಜ್ಞಾನ ಕಾಲದಲ್ಲಿ ಇಂತಹ ಮಾತುಗಳು ಅರ್ಥದ ಮೇಲೆ ಯಾರಿಗೂ ಗಮನ ಹರಿಯಲಿಲ್ಲ. ತಂದೆಯು ಯಾವ ಪ್ರಕಾರವಾಗಿ ತಿಳಿಸುತ್ತಾರೆಯೋ ಅದೇ ರೀತಿಯಲ್ಲಿ ಯಾರೂ ತಿಳಿಸುವರು ಇಲ್ಲ. ನೀವು ಇದರ ಅರ್ಥವನ್ನು ತಿಳಿದುಕೊಳ್ಳಬಹುದು. ಇದು ಸಹ ಮಕ್ಕಳಿಗೆ ತಿಳಿದಿದೆ. ಮಕ್ಕಳು ಬಹಳ ಸಾಧಾರಣವಾಗಿದ್ದಾರೆ. ಅನನ್ಯ ಒಳ್ಳೊಳ್ಳೆಯ ಮಕ್ಕಳು ಸಹ ಪೂರ್ಣ ರೀತಿಯಿಂದ ಅರಿತುಕೊಳ್ಳುವುದಿಲ್ಲ. ಇದರಲ್ಲಿ ಶಿವ ತಂದೆ ಬರುತ್ತಾರೆ ಎಂಬುದನ್ನೇ ಮರೆತು ಬಿಡುತ್ತಾರೆ. ಯಾವುದೇ ಆದೇಶ ನೀಡಿದರೆ ಇದು ಶಿವ ತಂದೆ ಆದೇಶವೆಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಶಿವ ತಂದೆಯನ್ನು ಇಡೀ ದಿನ ಮರೆತು ಹೋಗುತ್ತಾರೆ. ಪೂರ್ಣ ರೀತಿಯಲ್ಲಿ ಅರಿತುಕೊಳ್ಳದ ಕಾರಣ ಆ ಕೆಲಸವನ್ನು ಮಾಡುವುದಿಲ್ಲ. ಮಾಯೆಯು ನೆನಪು ಮಾಡಲು ಬಿಡುವುದಿಲ್ಲ. ಆ ಸ್ಥಿರವಾದ ನೆನಪು ನಿಲ್ಲುವುದೇ ಇಲ್ಲ. ಪರಿಶ್ರಮ ಪಡುತ್ತಾ ಅಂತಿಮದಲ್ಲಿ ಕೊನೆಗೂ ಆ ಸ್ಥಿತಿಯು ಅವಶ್ಯವಾಗಿ ಆಗುವುದು. ಈ ಸಮಯದಲ್ಲಿಯೇ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವರು ಯಾರೂ ಇಲ್ಲ. ತಂದೆಯು ಯಾರಾಗಿದ್ದಾರೆ, ಹೇಗಿದ್ದಾರೆ ಎಂಬುದನ್ನು ಅರಿತುಕೊಳ್ಳಲು ವಿಶಾಲ ಬುದ್ಧಿಯೂ ಬೇಕು. ಬಾಬ್ದಾದ ಬೆಚ್ಚನೆಯ ವಸ್ತ್ರಗಳನ್ನು ಧರಿಸುತ್ತಾರೆಯೇ ಎಂದು ನಿಮ್ಮೊಂದಿಗೆ ಕೆಲವರು ಕೇಳುತ್ತಾರೆ. ಹೌದು, ಇಬ್ಬರಿಗೂ ಇವೆ ಎಂದು ಮಕ್ಕಳು ಹೇಳುತ್ತಾರೆ. ಆದರೆ ಶಿವತಂದೆಯು ಹೇಳುತ್ತಾರೆ, ಬೆಚ್ಚನೆಯ ವಸ್ತ್ರಗಳನ್ನು ನಾನೇಕೆ ಧರಿಸಲಿ? ನನಗೇನು ಚಳಿಯಾಗುವುದೇ? ಯಾರಲ್ಲಿ ನಾನು ಪ್ರವೇಶ ಮಾಡಿದ್ದೇನೆಯೋ ಅವರಿಗೆ ಚಳಿಯಾಗುವುದು. ನನಗೆ ಹಸಿವಾಗಲಿ ಬಾಯಾರಿಕೆ ಆಗಲಿ ಏನೂ ಇಲ್ಲ. ನಾನು ನಿರ್ಲೇಪವಾಗಿದ್ದೇನೆ. ಸೇವೆ ಮಾಡುತ್ತಿದ್ದರೂ ಇವೆಲ್ಲ ಮಾತುಗಳಿಂದ ಭಿನ್ನವಾಗಿದ್ದೇನೆ. ನಾನು ತಿನ್ನುವುದಾಗಲಿ ಕುಡಿಯುವುದಾಗಲಿ ಇಲ್ಲ. ಹೇಗೆ ಒಬ್ಬ ಸಾಧುವು ಸಹ ನಾನು ಏನನ್ನು ತಿನ್ನುವುದಿಲ್ಲ ಕುಡಿಯುವುದಿಲ್ಲವೆಂದು ಹೇಳುತ್ತಿದ್ದರೂ ಅವರಾದರೆ ಕೃತಕ ವೇಷವನ್ನು ಧಾರಣೆ ಮಾಡಿದ್ದಾರೆ. ಅನೇಕರು ದೇವತೆಗಳ ಹೆಸರನ್ನು ಇಟ್ಟುಕೊಂಡಿದ್ದಾರೆ. ಮತ್ಯಾವುದೇ ಧರ್ಮದಲ್ಲಿ ದೇವತೆಗಳಾಗುವುದಿಲ್ಲ. ಇಲ್ಲಿ ಎಷ್ಟೊಂದು ಮಂದಿರಗಳಿವೆ. ಒಳಗಡೆಯಂತೂ ಒಬ್ಬ ಶಿವ ತಂದೆಯನ್ನೇ ಒಪ್ಪುತ್ತಾರೆ. ಬುದ್ಧಿಯು ಸಹ ಹೇಳುತ್ತದೆ, ತಂದೆಯು ಒಬ್ಬರೇ ಆಗಿರುವರು, ಅವರಿಂದಲೇ ಆಸ್ತಿಯು ಸಿಗುತ್ತದೆ. ಈಗ ನೀವು
ಮಕ್ಕಳ ಬುದ್ಧಿಯಲ್ಲಿದೆ. ಕಲ್ಪದ ಈ ಪುರುಷೋತ್ತಮ ಸಂಗಮಯುಗದಲ್ಲಿಯೇ ತಂದೆಯಿಂದ ಆಸ್ತಿಯು ಸಿಗುತ್ತದೆ. ಯಾವಾಗ ನಾವು ಸುಖಧಾಮಕ್ಕೆ ಹೋಗುತ್ತೇವೆಯೋ ಆಗ ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ. ನಿಮ್ಮಲ್ಲಿಯೂ ಸಹ ಈ ತಿಳುವಳಿಕೆಯು ನಂಬರ್ ವಾರಿದೆ. ಒಂದು ವೇಳೆ ಜ್ಞಾನದ ವಿಚಾರಗಳಲ್ಲಿ ಇರುವುದೇ ಆದರೆ ಅವರ ಮಾತುಗಳು ಸಹ ಜ್ಞಾನಯುಕ್ತವಾಗಿರುತ್ತವೆ. ತಂದೆಯ ಮೂಲಕ ನೀವು ರೂಪ ಬಸಂತರಾಗುತ್ತಿದ್ದೀರಿ. ನೀವು ರೂಪವೂ ಆಗಿದ್ದೀರಿ ಮತ್ತು ಬಸಂತರೂ ಆಗಿದ್ದೀರಿ. ಪ್ರಪಂಚದಲ್ಲಿ ನಾವು ರೂಪ ಬಸಂತರಾಗುತ್ತಿದ್ದೇವೆ ಎಂಬ ಮಾತನ್ನು ಮತ್ಯಾರು ಹೇಳಲು ಸಾಧ್ಯವಿಲ್ಲ. ನೀವೀಗ ಓದುತ್ತಿದ್ದೀರಿ. ಅಂತಿಮ ಸಮಯದೊಳಗೆ ನಂಬರ್ ವಾರ್ ಪುರುಷಾರ್ಥದನುಸಾರ ಖಂಡಿತ ಓದುವಿರಿ. ಶಿವತಂದೆಯು ನಾವು ಆತ್ಮಗಳ ತಂದೆಯಲ್ಲವೇ? ಇದು ಸಹ ಹೃದಯಪೂರ್ವಕವಾಗಿ ಹೇಳುತ್ತೀರಲ್ಲವೇ? ಭಕ್ತಿ ಮಾರ್ಗದಲ್ಲಿ ಹೃದಯಕ್ಕೆ ನಾಟುವುದಿಲ್ಲ, ಆದರೆ ಇಲ್ಲಿ ತಂದೆಯು ನಮ್ಮವರೆಂದು ಹೃದಯಕ್ಕೆ ನಾಟುತ್ತದೆ. ನೀವಿಲ್ಲಿ ಸನ್ಮುಖದಲ್ಲಿ ಕುಳಿತಿದ್ದೀರಿ. ನಿಮಗೆ ತಿಳಿದಿದೆ ತಂದೆಯು ಪುನಃ ಇದೇ ಸಮಯದಲ್ಲಿ ಬರುತ್ತಾರೆ. ಮತ್ಯಾವುದೇ ಸಮಯದಲ್ಲಿ ತಂದೆಯು ಬರುವ ಅವಶ್ಯಕತೆಯೇ ಇಲ್ಲ. ಸತ್ಯುಗದಿಂದ ಹಿಡಿದು ತ್ರೇತಾದವರೆಗೆ ಬರುವುದೇ ಇಲ್ಲ ಮತ್ತು ದ್ವಾಪರದಿಂದ ಕಲಿಯುಗದವರೆಗೂ ಸಹ ಅವರು ಬರುವುದೇ ಇಲ್ಲ. ಕಲ್ಪದ ಸಂಗಮಯುಗದಲ್ಲಿಯೇ ಬರುತ್ತಾರೆ. ತಂದೆಯು ಬಡವರ ಬಂಧುವಾಗಿದ್ದಾರೆ. ಅರ್ಥಾತ್ ಇಡೀ ಪ್ರಪಂಚದವರು ಯಾರು ದುಃಖಿ ಬಡವರಾಗಿ ಬಿಡುತ್ತಾರೆಯೋ ಅವರ ತಂದೆಯಾಗಿದ್ದಾರೆ. ಅವರ ಹೃದಯದಲ್ಲಿ ಏನಿರಬಹುದು? ನಾನು ಬಡವರ ಬಂಧುವಾಗಿದ್ದೇನೆ, ಎಲ್ಲರ ದುಃಖ ಅಥವಾ ಬಡತನವು ಕಳೆಯಲಿ. ಆದರೆ ಅದು ಜ್ಞಾನವನ್ನು ಬಿಟ್ಟರೆ ಮತ್ಯಾವುದರಿಂದಲೂ ಕಡಿಮೆಯಾಗಲು ಸಾಧ್ಯವಿಲ್ಲ. ವಸ್ತ್ರ ಇತ್ಯಾದಿಗಳನ್ನು ಕೊಡುವುದರಿಂದ ಯಾರೂ ಸಾಹುಕಾರರಾಗಿ ಬಿಡುವುದಿಲ್ಲ. ಭಲೆ ಬಡವರನ್ನು ನೋಡಿದಾಗ ಇವರಿಗೆ ವಸ್ತ್ರಗಳನ್ನು ಕೊಡೋಣವೆಂದು ಮನಸ್ಸಾಗಬಹುದು, ಏಕೆಂದರೆ ನಾನು ಬಡವರ ಬಂಧುವಾಗಿದ್ದೇನೆ ಎಂಬುದು ನೆನಪಿರುತ್ತದೆಯಲ್ಲವೇ? ಜೊತೆಗೆ ನಾನು ಕೇವಲ ಈ ಕಾಡು ಜನರಿಗಾಗಿ ಬಡವರ ಬಂಧುವಲ್ಲ. ಯಾರು ಸಂಪೂರ್ಣ ಪತಿತರಾಗಿದ್ದಾರೆಯೋ ಅವರಿಗೆ ನಾನು ಬಡವರ ಬಂಧುವಾಗಿದ್ದೇನೆ. ಅಂದರೆ ಅವರನ್ನು ಪಾವನರನ್ನಾಗಿ ಮಾಡುತ್ತೇನೆ. ನಾನು ಪತಿತ ಪಾವನನಾಗಿದ್ದೇನೆ, ಆದ್ದರಿಂದ ನಾನು ಬಡವರ ಬಂಧುವಾಗಿದ್ದೇನೆಂದು ವಿಚಾರ ನಡೆಯುತ್ತದೆ. ಆದರೆ ಹಣ ಇತ್ಯಾದಿಗಳನ್ನು ಹೇಗೆ ಕೊಡಲಿ? ಹಣ ಕೊಡೋರಂತೂ ಪ್ರಪಂಚದಲ್ಲಿ ಅನೇಕರಿದ್ದಾರೆ. ಬಹಳಷ್ಟು ಹಣವನ್ನು ತೆಗೆದು ಅದನ್ನು ಅನಾಥಾಶ್ರಮಗಳಿಗೆ ಕಳುಹಿಸುತ್ತಾರೆ. ಏಕೆಂದರೆ ಅನಾಥರಿರುತ್ತಾರೆ, ಅರ್ಥಾತ್ ಅವರಿಗೆ ಯಾರು ಗತಿ ಇಲ್ಲ ಎಂಬುದು ತಿಳಿದಿರುತ್ತದೆ. ಅನಾಥರೆಂದರೆ ಬಡವರು. ನಿಮಗೂ ಸಹ ಅನಾಥರಿರಲಿಲ್ಲ, ಅರ್ಥಾತ್ ತಂದೆ ಇರಲಿಲ್ಲ. ನೀವು ಬಡವರಾಗಿದ್ದರೆ ಈ ಜ್ಞಾನವಿರಲಿಲ್ಲ. ಯಾರು ರೂಪ ಬಸಂತರೆಲ್ಲವೋ ಅಂದರೆ ಆತ್ಮಸ್ಮೃತಿಯಲ್ಲಿದ್ದು ಜ್ಞಾನದ ಮಳೆ ಸುರಿಸುವವರು ಅವರು ಬಡವರು, ಅನಾಥರಾಗಿದ್ದಾರೆ. ಯಾರು ರೂಪ ಬಸಂತರಾಗಿದ್ದಾರೆಯೋ ಅವರಿಗೆ ಸನಾಥರೆಂದು ಹೇಳಲಾಗುತ್ತದೆ. ಸಾಹುಕಾರರಿಗೆ ಸನಾಥರೆಂತಲೂ ಬಡವರಿಗೆ ಅನಾಥರೆಂತಲೂ ಹೇಳಲಾಗುವುದು. ನಿಮ್ಮ ಬುದ್ಧಿಯಲ್ಲಿದೆ ಎಲ್ಲರೂ ಬಡವರಾಗಿದ್ದಾರೆ, ಅವರಿಗೆ ಏನಾದರೂ ಕೊಡಬೇಕಾಗಿದೆ. ತಂದೆಯು ಬಡವರ ಬಂಧುವಾಗಿದ್ದಾರೆ, ಆದ್ದರಿಂದ ಹೇಳುತ್ತಾರೆ ಯಾವುದಾದರೊಂದು ಇಂತಹ ವಸ್ತುವನ್ನು ಕೊಡಬೇಕು, ಅದರಿಂದ ಸದಾ ಕಾಲಕ್ಕಾಗಿ ಸಾಹುಕಾರರಾಗಿ ಬಿಡಬೇಕು. ಬಾಕಿ ಈ ವಸ್ತ್ರ ಇತ್ಯಾದಿಗಳನ್ನು ಕೊಡುವುದು ಸಾಮಾನ್ಯ ಮಾತಾಗಿದೆ. ಅದರಲ್ಲೂ ನಾವೇಕೆ ಬೀಳಬೇಕು? ನಾವಂತೂ ಅವರನ್ನು ಅನಾಥರಿಂದ ಸನಾತನನಾಗಿ ಮಾಡಬೇಕು. ಭಲೆ ಯಾರೆಷ್ಟಾದರೂ ಪದ್ಮಾಪತಿಯಾಗಿರಬಹುದು, ಆದರೆ ಅದೆಲ್ಲವೂ ಅಲ್ಪಕಾಲಕ್ಕಾಗಿ ಇದೆ. ಈ ಪ್ರಪಂಚವೇ ಅನಾಥರ ಪ್ರಪಂಚವಾಗಿದೆ. ಭಲೆ ಧನವಂತರಿದ್ದಾರೆ, ಅದು ಅಲ್ಪಕಾಲಕ್ಕಾಗಿ. ಸತ್ಯುಗದಲ್ಲಿ ಸದಾ ಸನಾತನಾಗಿರುತ್ತಾರೆ. ಅಲ್ಲಿ ಹೀಗೆ ಕರ್ಮವು ಕುಟುಕುವುದಿಲ್ಲ. ಇಲ್ಲಿ ಎಷ್ಟೊಂದು ಬಡವರಿದ್ದಾರೆ, ಯಾರಿಗೆ ಹಣವಿದೆಯೋ ಅವರಿಗಂತೂ ನಾವು ಸ್ವರ್ಗದಲ್ಲಿದ್ದೇವೆಂದು ತಮ್ಮ ನಶೆ ಏರಿರುತ್ತದೆ. ಆದರೆ ಇಲ್ಲ, ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಈ ಸಮಯದಲ್ಲಿ ಮನುಷ್ಯರ್ಯಾರು ಸನಾಥರಿಲ್ಲ, ಎಲ್ಲರೂ ಅನಾಥರಾಗಿದ್ದಾರೆ. ಇಲ್ಲಿನ ಹಣ ಇತ್ಯಾದಿಗಳೆಲ್ಲವೂ ಮಣ್ಣು ಪಾಲಾಗಲಿದೆ. ನಮ್ಮ ಬಳಿ ಇಷ್ಟು ಹಣವಿದೆ, ಅದನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳು ತಿನ್ನುತ್ತಾ ಇರುತ್ತಾರೆ, ಪರಂಪರೆಯವರೆಗೂ ನಡೆಯುತ್ತದೆ ಎಂದು ಮನುಷ್ಯರು ತಿಳಿಯುತ್ತಾರೆ. ಆದರೆ ಇದು ನಡೆಯುವುದಿಲ್ಲ. ಇದೆಲ್ಲವೂ ವಿನಾಶವಾಗಿ ಬಿಡುವುದು. ಆದ್ದರಿಂದ ನಿಮಗೆ ಈ ಇಡೀ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯವಿದೆ. ನೀವು ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚಕ್ಕೆ ಸ್ವರ್ಗವೆಂದು, ಹಳೆಯ ಪ್ರಪಂಚಕ್ಕೆ ನರಕವೆಂದು ಹೇಳಲಾಗುತ್ತದೆ. ತಂದೆಯು ನಮ್ಮನ್ನು ಹೊಸ ಪ್ರಪಂಚಕ್ಕಾಗಿ ಸಾಹುಕಾರನಾಗಿ ಮಾಡುತ್ತಿದ್ದಾರೆ. ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ತಂದೆಯು ಎಷ್ಟು ಸಾಹುಕಾರನಾಗಿ ಮಾಡುತ್ತಾರೆ?
ಈ ಲಕ್ಷ್ಮೀನಾರಾಯಣರು ಹೇಗೆ ಸಾಹುಕಾರರಾದರು? ಯಾವುದೇ ಸಾಹುಕಾರನಿಂದ ಆಸ್ತಿ ಸಿಕ್ಕಿತೆ ಅಥವಾ ಯುದ್ಧ ಮಾಡಿದರೆ ಹೇಗೆ ಅನ್ಯರು ರಾಜ ಸಿಂಹಾಸನವನ್ನು ಪಡೆಯುತ್ತಾರೆಯೋ ಹಾಗೆ ಇವರು ರಾಜ್ಯ ಸಿಂಹಾಸನವನ್ನು ಪಡೆದರೆ, ಅಥವಾ ಕರ್ಮಗಳ ಅನುಸಾರ ಈ ಧನವು ಸಿಕ್ಕಿದೆ. ತಂದೆಯ ಕರ್ಮ ಕಲಿಸುವ ವಿಧಿಯು ಬಹಳವೇ ಭಿನ್ನವಾಗಿದೆ. ಕರ್ಮ ಅಕರ್ಮ ವಿಕರ್ಮದ ಶಬ್ದವೂ ಸಹ ಸ್ಪಷ್ಟವಾಗಿದೆ ಅಲ್ಲವೇ? ಶಾಸ್ತ್ರಗಳಲ್ಲಿ ಕೆಲವು ಶಬ್ದಗಳಿವೆ. ಹಿಟ್ಟಿನಲ್ಲಿ ಉಪ್ಪಿನಷ್ಟು ಉಳಿದುಕೊಳ್ಳುತ್ತಾರೆ. ಇಷ್ಟು ಕೋಟ್ಯಾಂತರ ಮನುಷ್ಯರಲ್ಲಿ ಇವರಲ್ಲಿ ಕೇವಲ 9 ಲಕ್ಷ ಮಾತ್ರ ಉಳಿಯುತ್ತಾರೆ ಅಂದಾಗ ಕಾಲು ಭಾಗವೂ ಆಗಲಿಲ್ಲ. ಇದಕ್ಕೆ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಎಂದು ಹೇಳಲಾಗುತ್ತದೆ. ಪ್ರಪಂಚವೆಲ್ಲ ವಿನಾಶವಾಗಿ ಬಿಡುತ್ತದೆ. ಸಂಗಮಯುಗದಲ್ಲಿ ಬಹಳ ಕೆಲವರೇ ಇರುತ್ತಾರೆ. ಕೆಲವರು ಮೊದಲೇ ಶರೀರ ಬಿಟ್ಟು ಹೋಗುತ್ತಾರೆ. ಅವರು ಮತ್ತೆ ಆಹ್ವಾನ ಮಾಡುತ್ತಾರೆ. ಹೇಗೆ ಮೊಘಲರ ಕನ್ಯೆ ಇದ್ದರೂ ಬಹಳ ಒಳ್ಳೆಯವರಾಗಿದ್ದರು ಅಂದ ಮೇಲೆ ಅವರು ಒಳ್ಳೆಯ ಮನೆಯಲ್ಲಿಯೇ ಜನ್ಮ ಪಡೆದಿರಬೇಕು. ನಂಬರ್ವಾರ್ ಸುಖದಲ್ಲಿ ಜನ್ಮ ಪಡೆಯುತ್ತಾರೆ. ಅವರು ಸುಖವನ್ನು ನೋಡಬೇಕಾಗಿದೆ, ಸ್ವಲ್ಪ ದುಃಖವನ್ನು ನೋಡಬೇಕಾಗಿದೆ. ಯಾರದು ಕರ್ಮಾತೀತ ಸ್ಥಿತಿಯಾಗಿಲ್ಲ. ಬಹಳ ಸುಖಿ ಮನೆಯಲ್ಲಿ ಹೋಗಿ ಜನ್ಮ ಪಡೆಯುತ್ತಾರೆ. ಇಲ್ಲಿ ಯಾವುದೂ ಸುಖಿ ಮನೆ ಇಲ್ಲವೆಂದು ತಿಳಿದುಕೊಳ್ಳಬೇಡಿ. ಬಹಳ ಪರಿವಾರಗಳು, ಒಳ್ಳೆಯ ಪರಿವಾರಗಳಿರುತ್ತವೆ. ತಂದೆಯು ಅಂದರೆ ಬ್ರಹ್ಮ ನೋಡಿದ್ದಾರೆ. ಒಂದೇ ಮನೆಯಲ್ಲಿ ಸೊಸೆಯಿಂದರು ಪರಸ್ಪರ ಶಾಂತಿಯಲ್ಲಿ ಅನನ್ಯವಾಗಿ ಇರುತ್ತಾರೆ. ಎಲ್ಲರ ಜೊತೆಯಲ್ಲಿ ಭಕ್ತಿ ಮಾಡುತ್ತಾರೆ, ಗೀತೆಯನ್ನು ಓದುತ್ತಾರೆ. ತಂದೆಯು ಅವರೊಂದಿಗೆ ಕೇಳಿದರು, ಇಷ್ಟೊಂದು ಮಂದಿ ಒಟ್ಟಿಗೆ ಇರುತ್ತೀರಿ, ನಿಮ್ಮಲ್ಲಿ ಜಗಳವಾಗುವುದಿಲ್ಲವೇ? ಅವರು ಹೇಳಿದರು, ಇಲ್ಲ, ನಮ್ಮ ಬಳಿಯಂತೂ ಸ್ವರ್ಗವಿದೆ, ನಾವೆಲ್ಲರೂ ಒಟ್ಟಿಗೆ ಇರುತ್ತೇವೆ ಎಂದು ಜಗಳ ಕಲಹವಾಗುವುದಿಲ್ಲ, ಶಾಂತಿಯಲ್ಲಿರುತ್ತೇವೆ. ಇಲ್ಲಂತೂ ಸ್ವರ್ಗದಂತಿದೆ ಎಂದು ಮನುಷ್ಯರು ಹೇಳುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಸ್ವರ್ಗವು ಇದ್ದು ಹೋಗಿದೆ. ಆದ್ದರಿಂದಲೇ ಇಲ್ಲಿ ಹೇಗೆ ಸ್ವರ್ಗದಂತಿದೆ ಎಂಬ ಶಬ್ದವನ್ನು ಮನುಷ್ಯರ ಬಾಯಿಂದ ಬರುತ್ತದೆ ಅಲ್ಲವೇ? ಆದರೆ ಇಲ್ಲಂತೂ ಅನೇಕರ ಸ್ವಭಾವವು ಸ್ವರ್ಗವಾಸಿಗಳಾಗುವಂತೆ ಕಾಣುವುದಿಲ್ಲ. ದಾಸ ದಾಸಿಯರು ಆಗಬೇಕಲ್ಲವೇ? ಈ ರಾಜಧಾನಿಯ ಸ್ಥಾಪನೆಯಾಗುತ್ತಿದೆ. ಬಾಕಿ ಯಾರು ಬ್ರಾಹ್ಮಣರಾಗುವರೋ ಅವರು ದೈವಿ ಮನೆತನದಲ್ಲಿ ಬರುವವರಾಗಿದ್ದಾರೆ. ಆದರೆ ನಂಬರ್ ವಾರ್ ಇದ್ದಾರೆ. ಕೆಲವರು ಬಹಳ ಮಧುರರಾಗಿರುತ್ತಾರೆ, ಎಲ್ಲರಿಗೆ ಪ್ರೀತಿ ಕೊಡುತ್ತಿರುತ್ತಾರೆ ಎಂದು ಯಾರ ಪ್ರತಿಯೂ ಕೋಪಿಸಿಕೊಳ್ಳುವುದಿಲ್ಲ. ಕ್ರೋಧ ಮಾಡುವುದರಿಂದ ದುಃಖವಾಗುತ್ತದೆ. ಯಾರು ಮನಸ ವಾಚ ಕರ್ಮಣ ಅನ್ಯರಿಗೆ ದುಃಖವನ್ನೇ ಕೊಡುತ್ತಿರುವರೋ ಅವರಿಗೆ ದುಃಖಿ ಆತ್ಮಗಳೆಂದು ಕರೆಯಲಾಗುತ್ತದೆ. ಹೇಗೆ ಪುಣ್ಯಾತ್ಮ ಪಾಪಾತ್ಮನೆಂದು ಹೇಳುತ್ತಾರಲ್ಲವೇ? ಶರೀರದ ಹೆಸರನ್ನು ತೆಗೆದುಕೊಳ್ಳುವರೆ ವಾಸ್ತವದಲ್ಲಿ ಪುಣ್ಯಾತ್ಮ ಪಾಪಾತ್ಮನು ಆತ್ಮವೇ ಆಗುತ್ತದೆ. ಎಲ್ಲ ಪಾಪಾತ್ಮರು ಒಂದೇ ರೀತಿಯಾಗಿರುವುದಿಲ್ಲ, ಹಾಗೆಯೇ ಪುಣ್ಯಾತ್ಮರೆಲ್ಲರೂ ಒಂದೇ ರೀತಿ ಇರುವುದಿಲ್ಲ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇರ್ತಾರೆ. ವಿದ್ಯಾರ್ಥಿಗಳಿಗೆ ಸ್ವಯಂನ ಬಗ್ಗೆ ತಿಳಿಯುತ್ತದೆ ಅಲ್ಲವೇ? ನನ್ನ ನಡವಳಿಕೆ ಸ್ಥಿತಿ ಹೇಗಿದೆ, ನಾನು ಹೇಗೆ ನಡೆಯುತ್ತೇನೆ, ಎಲ್ಲರೊಂದಿಗೆ ಮಧುರವಾಗಿ ಮಾತನಾಡುತ್ತೇನೆಯೇ? ಯಾರಾದರೂ ಏನಾದರೂ ಹೇಳಿದರೆ ನಾನು ಉಲ್ಟಾ ಸುಲ್ಟಾ ಉತ್ತರನಂತೂ ಕೊಡುವುದಿಲ್ಲವೇ? ಬಾಬಾ, ಮಕ್ಕಳ ಮೇಲೆ ಕೋಪ ಬಂದು ಬಿಡುತ್ತದೆ ಎಂದು ಕೆಲವರು ತಂದೆಗೆ ಹೇಳುತ್ತಾರೆ. ಅದಕ್ಕೆ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯಿಂದ ಕೆಲಸ ತೆಗೆದುಕೊಳ್ಳಿ. ಚಿಕ್ಕ ಮಕ್ಕಳನ್ನು ಸುಧಾರಣೆ ಮಾಡಲು ಕಿವಿ ಹಿಡಿದುಕೊಳ್ಳುತ್ತಾರೆ. ಕೃಷ್ಣನನ್ನು ತೋರಿಸುತ್ತಾರಲ್ಲವೇ? ಅವನನ್ನು ಹಗ್ಗದಿಂದ ಕಟ್ಟಿ ಹಾಕಿದರು. ಇದು ಸಹ ಇಲ್ಲಿಯ ಮಾತಾಗಿದೆ. ಚಿಕ್ಕ ಮಕ್ಕಳು ಚಂಚಲವಾಗಿದ್ದರೆ ವೃಕ್ಷಕ್ಕೆ ಅಥವಾ ಮಂಚಕ್ಕೆ ಕಟ್ಟಿ ಹಾಕಿರಿ, ಆದರೆ ಪೆಟ್ಟು ಕೊಡಬೇಡಿ, ಇಲ್ಲವೆಂದರೆ ಅವರು ಸಹ ಅದನ್ನೇ ಕಲಿತು ಬಿಡುತ್ತಾರೆ. ಆದ್ದರಿಂದ ಅವರನ್ನು ಕಟ್ಟಿ ಹಾಕುವುದು ಸರಿಯಾಗಿದೆ. ಮಕ್ಕಳು ಸಹ ದೊಡ್ಡವರಾದ ಮೇಲೆ ತಂದೆ ತಾಯಿಯನ್ನು ಕಟ್ಟಿ ಹಾಕುತ್ತಾರೆಂದಲ್ಲ. ಇದು ಕೇವಲ ಮಕ್ಕಳಿಗೆ ಶಿಕ್ಷಣ ಕೊಡುವುದಾಗಿದೆ. ಬಹಳ ತೊಂದರೆ ಕೊಟ್ಟರೆ ಕಿವಿಯನ್ನು ಹಿಡಿದುಕೊಳ್ಳಿ. ಕೆಲವು ಮಕ್ಕಳು ಒಮ್ಮೆಲೆ ಉಸಿರಿ ಕಟ್ಟಿಸಿ ಬಿಡುತ್ತಾರೆ. ನಿರ್ಮೋಹಿಗಳು ಸಹ ಆಗಬೇಕಾಗಿದೆ. ಇದನ್ನಂತೂ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವು ಲಕ್ಷ್ಮೀನಾರಾಯಣರಾಗಬೇಕಾಗಿದೆ. ಗುರುಧ್ಯೇಯವು ನಿಮ್ಮ ಸನ್ಮುಖದಲ್ಲಿದೆ. ಇದು ಎಷ್ಟು ಶ್ರೇಷ್ಠ ಗುರಿಧ್ಯೇಯವಾಗಿದೆ. ಓದಿಸುವರು ಸಹ ಶ್ರೇಷ್ಠರಲ್ಲವೇ? ಸರ್ವಗುಣ ಸಂಪನ್ನ, ಸೋಲಾಕಲಾ ಸಂಪೂರ್ಣ ಎಂದು ಎಷ್ಟೊಂದು ಶ್ರೀಕೃಷ್ಣನ ಮಹಿಮೆ ಮಾಡುತ್ತಾರೆ. ಆದರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವಂತೂ ಈ ರೀತಿ ಆಗುತ್ತಿದ್ದೇವೆ. ಅಂತಹ ಶ್ರೇಷ್ಠರಾಗುವುದಕ್ಕಾಗಿಯೇ ನೀವು ಇಲ್ಲಿ ಬಂದಿದ್ದೀರಿ. ನಿಮ್ಮದು ಇದು ನರನಿಂದ ನಾರಾಯಣನಾಗುವ ಸತ್ಯನಾರಾಯಣನ ಕಥೆಯಾಗಿದೆ.
ಅಮರಪುರಿಗೆ ಹೋಗುವ ಅಮರ ಕಥೆಯಾಗಿದೆ. ಆದರೆ ಈ ಮಾತುಗಳನ್ನು ಸನ್ಯಾಸಿ ಮೊದಲಾದವರು ತಿಳಿದುಕೊಳ್ಳುವುದಿಲ್ಲ. ಯಾವುದೇ ಮನುಷ್ಯ ಮಾತ್ರರಿಗೆ ಜ್ಞಾನ ಸಾಗರ ಅಥವಾ ಪತಿತ ಪಾವನೆಂದು ಹೇಳುವುದಿಲ್ಲ. ಇಡೀ ಸೃಷ್ಟಿಯೇ ಪತಿತವಾಗಿದೆ ಅಂದ ಮೇಲೆ ನಾವು ಪತಿತ ಪಾವನರೆಂದು ಯಾರಿಗೆ ಹೇಳುವುದು? ಇಲ್ಲಿ ಯಾರೊಬ್ಬರು ಪುಣ್ಯಾತ್ಮರಿಲ್ಲ. ಇದು ಪತಿತ ಪ್ರಪಂಚವಾಗಿದೆ. ಶ್ರೀಕೃಷ್ಣನು ಮೊಟ್ಟ ಮೊದಲಿಗನಾಗಿದ್ದಾನೆ. ಆದರೆ ಕೃಷ್ಣನಿಗೂ ಸಹ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಜನನ ಮರಣ ರಹಿತನು ಒಬ್ಬರೇ ನಿರಾಕಾರ ತಂದೆಯಾಗಿದ್ದಾರೆ. ಗಾಯನವು ಇದೆ. ಶಿವ ಪರಮಾತ್ಮಾಯ ನಮಃ. ಬ್ರಹ್ಮ ವಿಷ್ಣು ಶಂಕರನಿಗೆ ದೇವತೆಗಳೆಂದು ಹೇಳಿ ಮತ್ತೆ ಶಿವನಿಗೆ ಪರಮಾತ್ಮನೆಂದು ಹೇಳುತ್ತಾರೆ. ಅಂದ ಮೇಲೆ ಶಿವನು ಎಲ್ಲರಿಗಿಂತ ಹಿರಿಯರಾದರಲ್ಲವೇ? ಅವರು ಎಲ್ಲರ ತಂದೆಯಾಗಿದ್ದಾರೆ. ಆಸ್ತಿಯು ಅವರಿಂದಲೇ ಸಿಗಬೇಕಾಗಿದೆ. ಆದರೆ ಸರ್ವ್ಯಾಪಿ ಎಂದು ಹೇಳಿದಾಗ ಅಲ್ಲಿ ಆಸ್ತಿ ಸಿಗೋದಿಲ್ಲ. ತಂದೆ ಸ್ವರ್ಗದ ರಚಯಿತನಾಗಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ. ಈ ಲಕ್ಷ್ಮೀನಾರಾಯಣರು ನಂಬರ್ 1 ಆಗಿದ್ದಾರೆ. ವಿದ್ಯೆಯಿಂದಲೇ ಈ ಪದವಿಯನ್ನು ಪಡೆದರು. ಅಂದ ಮೇಲೆ ಭಾರತದ ಪ್ರಾಚೀನ ಯೋಗವು ಏಕೆ ಪ್ರಸಿದ್ಧವಾಗಬಾರದು? ಇದರಿಂದ ಮನುಷ್ಯರು ವಿಶ್ವದ ಮಾಲೀಕರಾಗುತ್ತಾರೆ. ಆದ್ದರಿಂದ ಇದಕ್ಕೆ ಸಹಜ ಯೋಗ, ಸಹಜ ಜ್ಞಾನವೆಂದು ಹೇಳುತ್ತಾರೆ. ವಾಸ್ತವದಲ್ಲಿ ಇದು ಬಹಳ ಸಹಜವಾಗಿದೆ. ಒಂದೇ ಜನ್ಮದ ಪುರುಷಾರ್ಥದಿಂದ ಎಷ್ಟೊಂದು ಪ್ರಾಪ್ತಿಯಾಗಿ ಬಿಡುತ್ತದೆ. ಭಕ್ತಿ ಮಾರ್ಗದಲ್ಲಂತೂ ಪ್ರತಿ ಜನ್ಮದಲ್ಲಿ ಅಲೆದಾಡುತ್ತಾ ಪೆಟ್ಟು ತಿನ್ನುತ್ತಾ ಬಂದಿರಿ, ಆದರೆ ಏನೂ ಸಿಗಲಿಲ್ಲ. ಇಲ್ಲಿ ಒಂದೇ ಜನ್ಮದಲ್ಲಿ ಪ್ರಾಪ್ತಿಯಾಗಿ ಬಿಡುತ್ತದೆ. ಆದ್ದರಿಂದ ಸಹಜವೆಂದು ಹೇಳಲಾಗುವುದು. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಹೇಳಲಾಗುತ್ತದೆ. ಇತ್ತೀಚೆಗೆ ನೋಡಿ ಎಂತೆಂತಹ ಸಂಶೋಧನೆಗಳನ್ನು ಮಾಡುತ್ತಿರುತ್ತಾರೆ. ವಿಜ್ಞಾನವು ಸಹ ಅದ್ಭುತವಾಗಿದೆ ಮತ್ತು ಶಾಂತಿಯ ಅದ್ಭುತವೂ ಸಹ ನೋಡಿ ಹೇಗಿದೆ. ಅದೆಲ್ಲವೂ ಸ್ಥೂಲವಾಗಿ ಕಾಣುತ್ತದೆ. ಆದರೆ ಇಲ್ಲಿ ಏನೂ ಇಲ್ಲ. ನೀವು ಶಾಂತಿಯಲ್ಲಿ ಕುಳಿತಿದ್ದೀರಿ, ನೌಕರಿ ಇತ್ಯಾದಿಗಳನ್ನು ಮಾಡುತ್ತೀರಿ, ಕೈ ಕೆಲಸ ಮಾಡುತ್ತಿರಲಿ. ಬುದ್ಧಿಯೋಗವು ತಂದೆಯೊಂದಿಗಿರಲಿ. ಅಂದರೆ ಆತ್ಮದ ಮನಸ್ಸು ಪ್ರಿಯತಮನ ಜೊತೆ ಇರಲಿ. ಪ್ರಿಯತಮ ಪ್ರಿಯತಮೆಯರ ಗಾಯನವಿದೆಯಲ್ಲವೇ? ಅವರು ಒಬ್ಬರು ಇನ್ನೊಬ್ಬರ ರೂಪವನ್ನು ನೋಡಿ ಪ್ರೀತಿ ಮಾಡುತ್ತಾರೆ. ಅಲ್ಲಿ ವಿಕಾರದ ಮಾತಿರುವುದಿಲ್ಲ. ಎಲ್ಲಿ ಕುಳಿತಿದ್ದರೂ ಸಹ ಅವರ ನೆನಪು ಬಂದು ಬಿಡುತ್ತದೆ. ಊಟ ಮಾಡುತ್ತಿರುವಾಗಲೂ ಸನ್ಮುಖದಲ್ಲಿ ಬುದ್ಧಿಯಿಂದ ಅವರನ್ನೇ ನೋಡುತ್ತಿರುತ್ತಾರೆ. ಅಂತಿಮದಲ್ಲಿ ನಿಮ್ಮದು ಸಹ ಈ ಸ್ಥಿತಿಯಾಗುವುದು. ಕೇವಲ ತಂದೆಯನ್ನೇ ನೆನಪು ಮಾಡುತ್ತಾ ಇರುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ರೂಪ ಬಸಂತರಾಗಿ ಮುಖದಿಂದ ಸದಾ ಸುಖದಾಯಕ ಮಾತುಗಳನ್ನು ಮಾತನಾಡಬೇಕಾಗಿದೆ. ದುಃಖದಾಯಿಗಳಾಗಬಾರದು. ಜ್ಞಾನದ ವಿಚಾರಗಳಲ್ಲಿ ಇರಬೇಕಾಗಿದೆ. ಬಾಯಿಂದ ಜ್ಞಾನ ರತ್ನಗಳೇ ಹೊರಬರಬೇಕಾಗಿದೆ. ಎರಡನೇದು ನಿರ್ಮೋಹಿಗಳಾಗಬೇಕು. ಪ್ರತಿಯೊಬ್ಬರಿಂದ ಪ್ರೀತಿಯಿಂದ ಕೆಲಸ ತೆಗೆದುಕೊಳ್ಳಬೇಕು. ಕೋಪಿಸಿಕೊಳ್ಳಬಾರದು. ಅನಾಥರನ್ನು ಸನಾತನನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ವರದಾನ: ತಮ್ಮ ಫರಿಷ್ಠಾ ಸ್ವರೂಪದ ಮೂಲಕ ಗತಿ ಸದ್ಗತಿಯ ಪ್ರಸಾದವನ್ನು ಹಂಚುವಂತಹ ಮಾಸ್ಟರ್ ಗತಿ ಸದ್ಗತಿ ದಾತಾ ಭವ. ವರ್ತಮಾನ ಸಮಯದಲ್ಲಿ ವಿಶ್ವದ ಅನೇಕ ಆತ್ಮರು ಪರಿಸ್ಥಿತಿಗಳಿಗೆ ವಶರಾಗಿ ಚೀರಾಡುತ್ತಿದ್ದಾರೆ. ಕೆಲವರು ಆರ್ಥಿಕತೆಯಿಂದ, ಕೆಲವರು ಹಸುವಿನಿಂದ, ಕೆಲವರು ತನುವಿನ ರೋಗದಿಂದ, ಕೆಲವರು ಮನಸ್ಸಿನ ಅಶಾಂತಿಯಿಂದ. ಎಲ್ಲರ ದೃಷ್ಟಿಯು ಶಾಂತಿ ಸ್ತಂಭದ ಕಡೆಗೆ ಹೋಗುತ್ತಿದೆ. ಎಲ್ಲರೂ ನೋಡುತ್ತಿದ್ದಾರೆ. ಹಾಹಾಕಾರದ ನಂತರ ಜಯ ಜಯಕಾರವು ಯಾವಾಗ ಆಗುತ್ತದೆ? ಅಂದಾಗ ಈಗ ತಮ್ಮ ಸಾಕಾರಿ ಫರಿಷ್ಠಾ ರೂಪದ ಮೂಲಕ ವಿಶ್ವದ ದುಃಖವನ್ನು ಹರಣ ಮಾಡಿರಿ. ಮಾಸ್ಟರ್ ಗತಿ ಸದ್ಗತಿದಾತ ಆಗಿದ್ದು ಭಕ್ತರಿಗೆ ಗತಿ ಮತ್ತು ಸದ್ಗತಿಯ ಪ್ರಸಾದವನ್ನು ಹಂಚಿರಿ. ಸ್ಲೋಗನ್: ಮನಸ್ಸನ್ನು ಇಷ್ಟು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿರಿ. ಯಾವುದೇ ಪರಿಸ್ಥಿತಿ ಬಂದರೂ ಮನಸ್ಸನ್ನು ಏರುಪೇರಿನಲ್ಲಿ ತರಬಾರದು. ಅವ್ಯಕ್ತ ಸೂಚನೆ: ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ಈಗ ಸೇವೆಯ ಕರ್ಮದ ಬಂಧನದಲ್ಲಿಯೂ ಬರಬಾರದು. ನಮ್ಮ ಸ್ಥಾನ, ನಮ್ಮ ಸೇವೆ, ನಮ್ಮ ವಿದ್ಯಾರ್ಥಿ, ನಮ್ಮ ಸಹಯೋಗಿ ಆತ್ಮರು, ಇದು ಸಹ ಸೇವೆಯ ಕರ್ಮದ ಬಂಧನವಾಗಿದೆ.
ಈ ಕರ್ಮ ಬಂಧನದಿಂದ ಕರ್ಮಾತೀತ ಅಂದಾಗ ಕರ್ಮಾತೀತರಾಗಬೇಕು ಮತ್ತು ಇವರು ಅವರೇ ಆಗಿದ್ದಾರೆ, ಇವರೇ ಎಲ್ಲವೂ ಆಗಿದ್ದಾರೆ. ಈ ಅನುಭವ ಮಾಡಿರಿ, ಆತ್ಮರನ್ನು ಸಮೀಪ ತರಬೇಕಾಗಿದೆ. ಓಂ ಶಾಂತಿ. ಈ ಮುರಳಿ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.